ಸಿಬಿಲ್ ಇಲ್ಲ ಸರ್, ಈ ಗಾಡಿ ಬೇಕು ನಮ್ಗೆ ಲೋನೇ ಆಗಲ್ಲ ಅಂದವ್ರಿಗೆ ಸರ್ 5 ಲಕ್ಷ ಲೋನ್ ಹಾಕ್ಬಿಟ್ಟು 5 ಲಕ್ಷ ಲೋನ್ ಬೇಕು. ಸಿಬಿಲ್ ಇಲ್ಲ, ಇದೇ ಗಾಡಿ ಬೇಕು ಅವ್ರಿಗೆ, ಆದ್ರೆ ಸಿಬಿಲ್ ಇಲ್ಲ ಅವ್ರಿಗೆ 5 ಲಕ್ಷ ಪ್ರೈವೇಟ್ ಲೋನ್ ಒಂದೇ ದಿನ ಲೋನ್ ಹಾಕ್ಬಿಟ್ಟು ಒಂದೇ ದಿನ ಸೈಕಾಟ್ ಇದೆ. ಸೊ ಈ ಸತಿ ಬಂದ್ಬಿಟ್ಟು ಹೊಸ ಕಾರ್ಸ್ ಬಂದಿದೆ, ಹೊಸ ಸ್ಟಾಕು. ಕಿಯಾ ಸಲ್ಟೋಸ್ ಮಿಡಲ್ ವರ್ಷನ್, ಡಬಲ್ ಏರ್ ಬ್ಯಾಗು, ABS, ಇಂಜಿನ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 14 ಮಾಡಲ್ Z ವರ್ಷನ್ ಟಾಪ್ ಎಂಡ್ ಸರ್, ಕಂಪ್ನಿ ಗಾಡಿ 1,25,000 ಶೋರೂಮ್ ರೆಕಾರ್ಡ್ ಹೊಡಿದೆ. ಹಿಸ್ಟ್ರಿ ಇದೆ, ಶೋರೂಮ್ ಇದೆ. ನಾನು ಕೊಡೋ ರೇಟ್ ಮಾರ್ಕೆಟ್ ಅಲ್ಲಿ ಎಲ್ಲೋದ್ರೂ ಹುಡುಕೊಂಡ್ರೆ ಸಿಗದೇ ಇಲ್ಲ. ಆಟೋಮೆಟಿಕ್ ಬರೇ 50,000 ಹೊಡಿದೆ, ಬರೇ 50,000. ಒಳ್ಳೆ ಅಲವೆನ್ಸ್ ಇದೆ, ಇಂಪಾರ್ಟೆಂಟ್ ಮ್ಯಾಗಿಲ್ ಇದೆ. ಲೋನ್ ಆಗುತ್ತಾ? ಲೋನ್ ಬೇಕಾದ್ರೆ ಹಾಕೊಡ್ತೀನಿ ಸರ್, ಒಂದೂವರೆ ಲೋನ್ 1,10,000 ಕೊಡ್ತೀನಿ. 1,10,000 ಟೂ ವೀಲರ್ ರೇಟು. FT ಎಲ್ಲ ರನ್ನಿಂಗ್ ಓನರ್ ಗಾಡಿ ಸರ್. ಮಾರ್ಕೆಟ್ ಎಲ್ಲರೂ ಚೆಕ್ ಮಾಡಿ 2,75,000 ಇದೆ. ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಬಂದ್ರೆ 2,35,000 ಕೊಡ್ತೀನಿ. 2,30,000 ಆಲ್ ಕಂಡೀಷನ್ ಇದೆ, 1 ಲಕ್ಷ ಓಡಿದೆ. ಗಾಡಿ ಮಾತ್ರ ಬ್ಯೂಟಿಫುಲ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಈ ತರ ಒಂದು ಗಾಡಿ ತಗೋಬೇಕು ಅಂದ್ರೆ 7 ಲಕ್ಷ ಬೇಕು ಸರ್. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ. ಈ ಗಾಡಿ ಅಂದ್ರೆ ಎಲ್ಲಾರು ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ 55,000. ಏನು ಬೇಡ ಸರ್, ನಾನ್ ಮಾಡ್ಕೊಡ್ತೀನಿ 35,000. 14 ಮಾಡ್ಲು ಸರ್, G4 14 ಮಾಡ್ಲು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ ಸರ್. 8.5 ಲಕ್ಷ ಇದ್ರೆ ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 6,80,000. ಈ ಗಾಡಿ ಬೇಕು ಅವ್ರಿಗೆ, ಲೋನ್ ಸಿಬಿಲ್ ಇಲ್ಲ, ಆದ್ರೂ 3 ಲಕ್ಷ ಹಾಕೊಡ್ತೀನಿ. ಆದ್ರೂ 3 ಲಕ್ಷ ಬೇಡ, 4 ಲಕ್ಷ ಲೋನ್ ಹಾಕೊಡ್ತೀನಿ. 1 ಲಕ್ಷ ತರ್ಲಿ. ಪ್ರೈವೇಟ್ ಲೋನ್ ಕಿಲೋಮೀಟರ್ ಓಡಿದೆ ಸರ್, ಬರೀ 90,000 ಓಡಿದೆ. ಬೇರೆ 90,000 ಶೋರೂಮ್ ಹಿಸ್ಟ್ರಿ ಸೂಪರ್ ಇದೆ, ರೆಕಾರ್ಡ್ ಎಷ್ಟು ಇದೆ. ನಾಲ್ಕು ಹೊಸ ಟೈರ್ ಇದೆ, 80% ಟೈರ್ ಇದೆ. ಗಾಡಿ ಸೂಪರ್ ಇದೆ, ಚೆಕ್ ಮಾಡ್ಕೊಳ್ಳಿ. ಒರಿಜಿನಲ್ ಗಾಡಿ 1 ಲಕ್ಷ ಓಡಿದೆ. 16 ಮಾಡಲು ಸಿಂಗಲ್ ಓನರ್ ಗಾಡಿ 2 ಲಕ್ಷ ಲೋನ್ ಹಾಕೊಡ್ತೀನಿ. 2 ಲಕ್ಷ ಲೋನ್ 60-70 ಗಾಡಿಗೂ 2 ಲಕ್ಷ ಲೋನ್ ಸರ್. ಲೋನ್ ಆಗಿಬಿಡುತ್ತೆ ನಿಮ್ಗೆ. 13 ಮಾಡಲು 2 ಲಕ್ಷ ಲೋನೇ ಮಾಡ್ಕೊಟ್ಬಿಡ್ತೀನಿ. ಮೈಲೇಜ್ ಎಷ್ಟು ಬರುತ್ತೆ? 18 ಮೈಲೇಜ್ ಕೊಡುತ್ತೆ. 18 ಮೈಲೇಜ್ ಡೀಸೆಲ್ ಗಾಡಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೆಂಟಲ್ ಅಗ್ರಿಮೆಂಟ್ 2 ಚೆಕ್, 4 ಫೋಟೋ, ಗ್ಯಾರಂಟಿ ಸೇಮ್. ಬೆಳಗ್ಗೆ ಬರ್ಲಿ, ಸಾಯಂಕಾಲ ಗಾಡಿ ತಗೊಂಡು ಸಾಯಂಕಾಲ ಗಾಡಿ ತಗೊಂಡು 2 ಅವರ್ ಗಾಡಿ ಕೊಡ್ತೀನಿ. 75 ಹೇಳೋದು 60,000 ಬಂದ್ರೆ ಕೊಟ್ಬಿಡ್ತೀನಿ. 60,000 ರೂಪಾಯಿ ಬಂದ್ರೆ ಕೊಟ್ಬಿಡ್ತೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಉಳ್ಳಾಲಲ್ಲಿ ಇರುವ BM ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ತುಂಬ ಜನಗೆ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋ ಸರ್ ಹತ್ರ ಮಾಡಿದ್ವಿ, ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ. ಸೊ ಯಾಕಂದರೆ ಇವ್ರ ಹತ್ರ ಸ್ಪೆಷಾಲಿಟಿಯೇ ಬಂದ್ಬಿಟ್ಟು ನಿಮಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಕೂಡ ಲೋನ್ ಮಾಡ್ಕೊಡ್ತಾರೆ. ಸೊ ಈ ಸತಿ ಬಂದ್ಬಿಟ್ಟು ಹೊಸ ಕಾರ್ಸ್ ಬಂದಿದೆ, ಹೊಸ ಸ್ಟಾಕು, ಒಳ್ಳೆ ಕಲೆಕ್ಷನಲ್ಲಿದೆ, ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಅಂತ ಸರ್ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸರ್ ಜೊತೆ ಇದ್ದಾರೆ. ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಫಸ್ಟು. ಸರ್ ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಲಾಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ ಸಪೋರ್ಟ್ ಎಲ್ಲ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಕಾಲ್ಸ್ ಎಲ್ಲ ಚೆನ್ನಾಗಿ ಬಂತಾ? ಕಾಲ್ಸ್ ಬಂತು, ಒಳ್ಳೆ ಗಾಡಿ ಸೇಲ್ ಅದು. ಓಕೆ ಸೂಪರ್ ಸರ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳ್ಬಿಡಿ ಸರ್. ಸರ್ ಇದು ಉಲ್ಲಾಡ್ ಮೇನ್ ರೋಡ್, A41 RTO ಆಫೀಸ್ ರೋಡ್ ಎದುರುಗಡೆ ಸೋಡಾ ಫ್ಯಾಕ್ಟರಿ ಇದೆ, ಅದ್ರ ಆಪೋಸಿಟ್ ನಮ್ಮ ಕಾರ್ ಶೋರೂಮ್ ಸರ್. ಇನ್ನ ಎಕ್ಸಾಕ್ಟ್ ಆಗಿ ನಿಮ್ಗೆ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಅವರೇ ಲೊಕೇಶನ್, ಕಾರ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕಳ್ಸಿಕೊಡ್ತಾರೆ. ಸರ್ ಈ ಸತಿ ಏನ್ ಸ್ಪೆಷಲ್ ಆಫರ್ ಸರ್? ಸರ್ ಆಫರ್ ಅಂದ್ರೆ ಈ ಸರಿ BM ಕಾರ್ಸ್ ರೇಟ್ ಸರ್ ಓಕೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಚೆಕ್ ಮಾಡಿದ್ರು ನಮ್ ಶೋರೂಮ್ಗೂ ಅವ್ರ ಶೋರೂಮ್ಗೂ 10 ಲಕ್ಷ ಗಾಡಿಗೆ 50,000 1 ಲಕ್ಷ ಡಿಫರೆನ್ಸ್ ಇದೆ ಸರ್. 50,000 1 ಲಕ್ಷ ಡಿಫರೆನ್ಸ್. ಓಕೆ ಬೇರೆ ಶೋರೂಮ್ಗೂ ನಮ್ ಶೋರೂಮ್ಗೂ 5 ಲಕ್ಷ ಗಾಡಿಗೆ 50,000 ಡಿಫರೆನ್ಸ್ ಇದೆ. ಓಕೆ 2 ಲಕ್ಷ ಗಾಡಿಗೆ 25,000 ಡಿಫರೆನ್ಸ್ ಇದೆ. 25,000 ಡಿಫರೆನ್ಸ್ ಇದೆ. ಸೊ ಆಮೇಲೆ ನಿಮ್ದು ಸ್ಪೆಷಾಲಿಟಿ ನೋ ಸಿಬಿಲ್ ಅದು ಹೇಳ್ಬಿಡಿ. ಏನ್ ಗೊತ್ತಾ, ನಮ್ ಶೋರೂಮ್ ಅಲ್ಲಿ ಸ್ಪೆಷಲ್ ಏನಂದ್ರೆ ಲೋನ್ ಆಗಲ್ಲ ಅವ್ರಿಗೆ. ಎಕ್ಸ್ಪೆಷಲಿ ನನ್ ಸಿಬಿಲ್ ಚೆನ್ನಾಗಿಲ್ಲ, ಲೋನೇ ಆಗಲ್ಲ ಅಂದ್ರೆ 60% ಲೋನ್ ಮಾಡ್ಕೊಡ್ತೀನಿ. 60% ಲೋನ್ 3 ಲಕ್ಷ ಗಾಡಿ ತಗೊಂಡ್ರೆ 2 ಲಕ್ಷ ಲೋನ್, 1 ಲಕ್ಷ ಸರ್ ಡೌನ್ ಪೇಮೆಂಟ್. ಓಕೆ ಲೋನ್ ಮಾಡ್ಕೊಡ್ತೀನಿ. ಸೊ ಲೋನೇ ಆಗಲ್ಲ ಅಂದ್ರೆ ನಿಮ್ ಸಿಬಿಲ್ ಸ್ಕೋರ್ 0 ಇರ್ಲಿ, ಯಾವ ಬ್ಯಾಂಕು ಏನು ಕೊಟ್ಟಿಲ್ಲ ಅಂದ್ರೂ ತಲೆನೇ ಕೆಡ್ಸ್ಕೊಂಬೇಡಿ. BM ಕಾರ್ಸ್ ಗೆ ಡೈರೆಕ್ಟ್ ಆಗಿ ಬನ್ನಿ, ನಿಮ್ಗೆ ಬಂದ್ಬಿಟ್ಟು 60% ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀರಾ. ಬೇರೆ 40 ಗಾಡಿ ತಗೊಂಡ್ರೆ 1 ಲಕ್ಷ ಲೋನ್, 1 ಲಕ್ಷ ಬರೀ ಕ್ಯಾಶ್ ತಗೊಂಡ್ರೆ ಇಮಿಡಿಯೇಟ್ ಆಗಿ ಮಾಡ್ಕೊಟ್ಬಿಡ್ತೀವಿ. 3 ಲಕ್ಷ ಗಾಡಿ ತಗೊಂಡ್ರೆ 1 ಲಕ್ಷ ಲೋನ್. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, 1 ಲಕ್ಷ ಡೌನ್ ಪೇಮೆಂಟ್. ಇನ್ನ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನಂಬರ್ ಕೊಟ್ಟಿರ್ತೀವಿ ಸರ್ದು, ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಇದು ಮಾಡ್ಕೊಳ್ಳಿ. ಸೊ ಫಸ್ಟ್ ಕಿಯಾ ಇದೆ ಲೇಟೆಸ್ಟ್ ಮಾಡಲು, ಸೊ ಇದರಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಹೇಳಿ ಸರ್ ಇದು ಬಗ್ಗೆ. ಸರ್ ಕಿಯಾ ಸಲ್ಟೋಸ್ ಮಿಡಲ್ ವರ್ಷನ್, ಡಬಲ್ ಏರ್ ಬ್ಯಾಗು, ABS, ಇಂಜಿನ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 1 ಲಕ್ಷ ಚಿಲ್ಲರೆ ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ಇವತ್ತು ಶೋರೂಮ್ ಅಲ್ಲಿ 16 ಲಕ್ಷ ಗಾಡಿ ಸರ್. ಓಕೆ ಸೆಕೆಂಡ್ಸ್ ಅಲ್ಲಿ ತಗೊಬೇಕು ಅಂದ್ರೆ 11-12 ಲಕ್ಷ ಹೇಳ್ತಾರೆ ಸರ್. ನಮ್ ಶೋರೂಮ್ ಬರ್ಲಿ, ಕಿಯಾ ಸಲ್ಟೋಸ್ 20 ಮಾಡಲು ಸಿಂಗಲ್ ಓನರ್ ಗಾಡಿ 9 ಲಕ್ಷ ಕೊಡ್ತೀನಿ ಸರ್. ಜಸ್ಟ್ 9 lakh rupees ಗೆ 9 ಲಕ್ಷ 8 ಲಕ್ಷ ಲೋನೇ ಆಗೋಗುತ್ತೆ ಸರ್. 1 ಲಕ್ಷ ಲೋನ್. ಹೌದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಸಿಬಿಲ್ ಚೆನ್ನಾಗಿದ್ರೆ 8 ಲಕ್ಷ ಲೋನ್, 8.5 ಲಕ್ಷ ಲೋನೇ ಆಗ್ತಾರೆ. 8-8.5 ಲಕ್ಷ ನಿಮ್ಗೆ ಲೋನ್ ಆಗುತ್ತೆ. ನಾನು 9 ಲಕ್ಷ ಚೆನ್ನಾಗಿದ್ರೆ
ಬೇರೆ 50,000 ರೂಪಾಯಿ ತಗೊಂಡ್ ಬಂದ್ರೆ ಸಾಕು ಗಾಡಿ ಕೊಡ್ತೀನಿ. ಗಾಡಿ ತಗೊಂಡ್ಬೋದು ಆರಾಮಾಗಿ. ಸಿಬಿಲ್ ಚೆನ್ನಾಗಿದ್ರೆ 8.5 ಲೋನ್ ಆಗುತ್ತೆ ಸರ್. 8.5 ಲೋನ್ ಮಾಡ್ಕೊಡ್ತೀರಾ. 20 ಮಾಡ್ಲು ಮಾರ್ಕೆಟ್ ಅಲ್ಲಿ 10.5 11 ಚೆಕ್ ಮಾಡ್ಕೊಂಡ್ ಬರ್ಲಿ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 9 ಲಕ್ಷ ಕೊಡ್ತೀನಿ. 9 ಲಕ್ಷ 20 ಮಾಡ್ಲು ಅದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯೇಟ್ ಡೈರೆಕ್ಟ್ ಆಗಿ ಬಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಡೋದು. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನೋವಾ ಕೂಡ ಒಂದಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಇನೋವಾ ಇದೆ. ಹೌದು. ಸೊ ಇದನ್ನು ಚಾನ್ಸ್ ಪ್ರೈಸ್ ಏನಾ? ಚಾನ್ಸ್ ಸರ್. ಇದು 14 ಮಾಡಲ್ Z ವರ್ಷನ್ ಟಾಪ್ ಎಂಡ್ ಸರ್. ಕಂಪ್ನಿ ಗಾಡಿ 1,25,000 ಶೋರೂಮ್ ರೆಕಾರ್ಡ್ ಓಡಿದೆ. ಹಿಸ್ಟ್ರಿ ಇದೆ ಶೋರೂಮ್ ಇದೆ. ಇಷ್ಟು ಕೊಡ್ತೀನಿ, ನೋ ರಿಪ್ಲೇಸ್ಮೆಂಟ್, ಒರಿಜಿನಲ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ 10.5 11 ಲಕ್ಷ ಹೇಳ್ತಾರೆ. 3ನೇ ಓನರ್ ಆಗಿದೆ ಸರ್. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 9,75,000 ಕೊಡ್ತೀನಿ. 9,75,000 14 ಮಾಡಲ್ ಕೊಡ್ತೀನಿ. ಫೈನಲ್ ಮಾಡಿ ಕೊಡ್ತೀರಾ? Z. ಸೊ ಗಾಡಿ ಕಂಡೀಷನ್ ನಾನು ನೋಡ್ಕೊಬಹುದು. ಲೋನ್ ಬೇಕಾದ್ರೆ ಹಾಕೊಡ್ತೀನಿ. ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಸೊ ನೀಟ್ ಅಂಡ್ ಕ್ಲೀನ್ ಆಗಿದೆ ಗಾಡಿ ಕಂಡೀಷನ್. ಸೊ 0 ಸಿಬಿಲ್ ಇದ್ರೂ ಕೂಡ ಲೋನ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ಫೋರ್ಡ್ ಫಿಗೋ. ಸೊ ಬಜೆಟ್ ಕಾರ್ ಅಂತಾನೆ ಹೇಳ್ಬೋದಾ? ಕಾರ್ ಡೀಸೆಲ್ ಗಾಡಿ ಸರ್. 15 ಮಾಡ್ಲು 3 ಲಕ್ಷ ಮಾರ್ಕೆಟ್ ಇದೆ ಸರ್. ಸೆಕೆಂಡ್ ಓನರ್ 4 ಹೊಸ ಟೈರ್ ಇದೆ. ಫೋರ್ಡ್ ಫಿಗೋ ಡೀಸೆಲ್ ಗಾಡಿ. ಯಾರಾದ್ರೂ ಹುಡುಕ್ತಿದ್ರೆ 3 ಲಕ್ಷ 2.5 ಲಕ್ಷ ಬಜೆಟ್ ಅಲ್ಲಿ 2,30,000 ಕೊಡ್ತೀನಿ. 2,30,000 ಡೀಸೆಲ್ ಗಾಡಿ. ಮಾಡ್ಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಮೈಲೇಜ್ ಎಷ್ಟು ಬರ್ಬೋದು ಸರ್? 15-18 ಮೈಲೇಜ್ ಬರುತ್ತೆ. 15 ಮೈಲೇಜ್ ಬರುತ್ತೆ. ಸೊ ನೋಡ್ಕೊಳ್ಳಿ, 2,30,000 ರುಪೀಸ್ಗೆ ಒಂದು ಬಜೆಟ್ ಅಲ್ಲಿ ಸರ್ ಇದಕ್ಕೆ ಲೋನ್ ಆಗುತ್ತಾ? ಲೋನ್ ಬೇಕಾದ್ರೆ ಹಾಕೊಡ್ತೀನಿ ಸರ್. ಒಂದೂವರೆ ಲೋನ್. ಸೊ 1.5 ಲೋನ್ ಬೇರೆ 1 ಲಕ್ಷ ತಗೊಂಡ್ ಬಂದ್ರೆ ಆರಾಮಾಗಿ ತಗೊಂಡ್ ಹೋಗಿ. ಸೊ ನೆಕ್ಸ್ಟ್ ಸರ್ i10 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸೂಪರ್ ಆಗಿದೆ. ಇದ್ರಲ್ಲಿ ಇನ್ನೊಂದು ಏನಂದ್ರೆ LPG ಇದೆ, ಗೌರ್ಮೆಂಟ್ ಟ್ಯಾಂಕ್. ಓಕೆ. ಸೊ ಶೋರೂಮ್ ಇಂದಾನೆ ಗೌರ್ಮೆಂಟ್ ಟ್ಯಾಂಕ್ ಕೊಟ್ಟಿದ್ದಾರೆ. LPG ಗ್ಯಾಸ್ ಅಲ್ಲಾದ್ರೂ ಓಡಿಸಬಹುದು, ಪೆಟ್ರೋಲ್ 12 ಮಾಡಲು ಸಿಂಗಲ್ 2,75,000 ಕೊಡ್ತೀನಿ. 2,75,000. 3 ಲಕ್ಷ ಅಂದ್ರೆ 2,75,000 ಕೊಡ್ತೀನಿ. ನನಗೆ 2,70 ಲಕ್ಷ ಕೊಟ್ರೆ ಸಾಕು ತಗೊಂಡೋಗಿ ಗಾಡಿ. 2 ಲಕ್ಷ ಲೋನ್ ಹಾಕೊಡ್ತೀನಿ. 2 ಲಕ್ಷ ಲೋನ್ ಹಾಕೊಡ್ತೀನಿ. 75,000 ದುಡ್ಡು. ಬೇರೆ 75,000 ರೂಪಾಯಿ ತಗೊಂಡ್ ಬಂದ್ರೆ ನಿಮ್ಗೆ i10 ಸಿಗ್ಬಿಡುತ್ತೆ. ಆರಾಮಾಗಿ ನೀವು ತಗೊಂಡ್ ಹೋಗ್ಬೋದು. ಇವಾಗ ಮಳೆಕಾಲೆಲ್ಲ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಜಸ್ಟ್ 150,000 ತಗೊಂಡ್ ಬಂದ್ರೆ ಸಾಕು. ಇಲ್ಲಿ ನಿಮ್ಗೆ ಆರಾಮಾಗಿ ಕಾರ್ ಸಿಗ್ಬಿಡುತ್ತೆ ಬಜೆಟ್ ಅಲ್ಲಿ. ಸೊ ನೆಕ್ಸ್ಟ್ ಸರ್ ಇದೊಂದು ಇದು ಟೊಯೋಟಾ ಕೊರೋಲಾ 2005-6 ಮಾಡಲು ಸೆಕೆಂಡ್ ಓನರ್ ಗಾಡಿ. 1,10,000 ಕೊಡ್ತೀನಿ. 1,10,000 ರೂಪಾಯಿ ಟೂ ವೀಲರ್ ರೇಟು. FC ಎಲ್ಲ ರನ್ನಿಂಗ್ ಇದೆ ಸರ್. ಇದಕ್ಕೆ ಲೋನ್ ಆಗುತ್ತಾ? ಲೋನ್ ಏನಾಗಲ್ಲ ಸರ್. 1 ಲಕ್ಷ ಫುಲ್. ಬೇರೆ 1,10,000 ರೂಪಾಯಿ ಕೊರೋಲಾ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೇಗ ಬಂದು ಈ ಗಾಡಿನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಸರ್ ಸಿಲೋರಿಯಾ ಆಟೋಮೆಟಿಕ್ 15 ಮಾಡ್ಲು. ಓಕೆ. 15 ಮಾಡ್ಲು ಸೆಕೆಂಡ್ ಓನರ್ ಗಾಡಿ. ಗುಡ್ ಕಂಡೀಷನ್ ಇದೆ. 1 ಲಕ್ಷ ಓಡಿದೆ. ಓಕೆ. ಗಾಡಿ ಮಾತ್ರ ಬ್ಯೂಟಿಫುಲ್ ಆಗಿದೆ. ಚೆಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಮಾರ್ಕೆಟ್ ಚೆಕ್ ಮಾಡ್ಲಿ. 15 ಮಾಡ್ಲು 3,60 ಇದೆ. 3,25,000 ಕೊಡ್ತೀನಿ. 3,25,000 ರೂಪಾಯಿ. ನೀವು ಹಂಗೆ ಇಂಟೀರಿಯರ್ ಕೂಡ ನೋಡ್ಬೋದು. ಅದನ್ನು ನಿಮ್ಗೆ 3 ಲಕ್ಷ ಲೋನ್ ಹಾಕೊಡ್ತೀನಿ. ಇದಕ್ಕೆ 3 ಲಕ್ಷ ಲೋನ್ ಹಾಕೊಡ್ತೀರಾ? ಹೌದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 3 lakhs ಲೋನೇ ನಿಮ್ಗೆ ಆಗ್ಬಿಡುತ್ತೆ. ಬೇರೆ 50,000 ರೂಪಾಯಿ ತಗೊಂಡ್ ಬಂದ್ರೆ ಸಾಕು ಬರ್ಲಿ. ಸೊ ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡಿ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ. 320 ಲೋನ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ಸಿಬಿಲ್ ಚೆನ್ನಾಗಿದ್ರೆ ನಿಮ್ಗೆ ಫುಲ್ ಆಗು ಲೋನ್ ಕೂಡ ಆಗ್ಬಿಡುತ್ತೆ. ಹೌದು. ಸೊ ಯಾರು ಈ ಚಾನ್ಸ್ ನ ಮಿಸ್ ಮಾಡ್ಕೊಂಬೇಡಿ. ಬೇಗ BM ಕಾರ್ಸ್ ಗೆ ಬನ್ನಿ. ಎಲ್ಲಾ ತರ ಕಾರ್ಸ್ ನಿಮ್ಗೆ ಅವೈಲೇಬಲ್ ಇದೆ. UP ಗಾಡಿ ಇದು. ಇಲ್ಲೇ ಕಸ್ಟಮರ್ ಹತ್ರ ಡೈರೆಕ್ಟ್ ಇಲ್ಲೇ ಪರ್ಚೇಸ್ ಮಾಡಿರೋದು. NOC ಬಂದಿದೆ ಬೆಂಗಳೂರಿಗೆ ಸರ್. 3ನೇ ಓನರ್ 14 ಮಾಡ್ಲು ಸರ್. G4 14 ಮಾಡ್ಲು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ ಸರ್. 8.5 ಲಕ್ಷ ಇದ್ರೆ ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ. 6,80,000 ಕೊಡ್ತೀನಿ. 6,80,000 ಕೊಡ್ತೀನಿ ಸರ್. ಇನ್ ಕೇಸ್ ಇದು ಕರ್ನಾಟಕದಲ್ಲಿ ರೀ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು ಅಂದ್ರೆ ಮಾಡ್ಕೊಡ್ತೀನಿ. ರಿಜಿಸ್ಟರ್ ವಿತ್ ಕರ್ನಾಟಕ ಕೊಡ್ತೀನಿ. 7,25,000. 7,25,000 ರೂಪಾಯಿಗೆ ಕರ್ನಾಟಕ ನಂಬರ್ ಜೊತೆ ಕೊಟ್ಬಿಡ್ತಾರೆ. ನಂಬರ್ ಜೊತೆ ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೊಡ್ತೀನಿ. ಎಷ್ಟು ದಿನ ಆಗುತ್ತೆ ಸರ್ ಇದೆಲ್ಲ ಮಾಡಕ್ಕೆ? 15 ಡೇಸ್ ಅಲ್ಲಿ ಮಾಡ್ಕೊಡ್ತೀನಿ. 15 ಡೇಸ್ ಅಲ್ಲಿ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ ಸರ್, ಇದಕ್ಕೆ ಲೋನ್ ಆಗುತ್ತೆ. 14 ಮಾಡ್ಲು 7 ಲಕ್ಷ ಲೋನ್ ಆಗುತ್ತೆ ಸರ್. ಆ ಸಿಬಿಲ್ ಚೆನ್ನಾಗಿದ್ರೆ 6 ಲಕ್ಷ ಲೋನ್ ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದ್ರೆ 1.5 ಲಕ್ಷ ಸಾಕು. 1.5 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಗಾಡಿ ಕೊಡ್ತೀನಿ. ಗಾಡಿ ಕೊಟ್ಬಿಡ್ತೀರಾ? ಕೆ ಮಾಡ್ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಜಸ್ಟ್ 1.5 lakh ತಗೊಂಡ್ ಬಂದ್ರೆ ಸಾಕು. ಇನ್ನೊಂದು ನಿಮಗೆ ಸಿಗ್ಬಿಡುತ್ತೆ. ಮಿಕ್ಕಿದ ಲೋನ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡಿಂಗ್ ಸರ್ ಈ ಗಾಡಿ. ಡಿಮ್ಯಾಂಡ್ ಟೈಟಾನಿಯಂ ಪ್ಲಸ್. ಓಕೆ. ಬಿಕಾಸ್ ಫಸ್ಟ್ ಟಾಪ್ ಎಂಡ್ ಮಾಡ್ಲು ಸರ್. 4 ಏರ್ ಬ್ಯಾಗ್ ಬರುತ್ತೆ. ಬಟನ್ ಸ್ಟಾರ್ಟ್. ಟಾಪ್ ಎಂಡ್ 5 ಮ್ಯಾಗ್ವಿಲ್ ಬರುತ್ತೆ. ಇನ್ಬಿಲ್ ಸಿಸ್ಟಮ್ ವೈಟ್ ಕಲರ್. ರೆಕಾರ್ಡೆಡ್ ಕಿಲೋಮೀಟರ್ 1 ಲಕ್ಷ ಓಡಿದೆ. ಓಕೆ. ಗಾಡಿ ಮಾತ್ರ ಸೂಪರ್ ಇದೆ. ನೀವು ನೋಡಬಹುದು ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 1 ಲಕ್ಷ ಓಡಿರೋದು. ರೆಕಾರ್ಡೆಡ್ ಇದೆ. ಓಕೆ. ಟೈಟಾನಿಯಂ ಪ್ಲಸ್ ಸರ್. ಇದು ಈ ಬಜೆಟ್ ಅಲ್ಲಿ ಒಂದು ಶಿಫ್ಟ್ ತಗೋಬೇಕು ಅಂದ್ರೆ 6 ಲಕ್ಷ ಕೊಡ್ಬೇಕು ಸರ್. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 6 ಲಕ್ಷ ಕೊಡ್ತೀನಿ. 16 ಮಾಡ್ಲಿ ಟೈಟಾನಿಯಂ 6 lakhs ಗೆ ಕೊಟ್ಬಿಡ್ತೀನಿ. 6 lakhs ಕೊಡ್ತೀನಿ. 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 5 lakhs ಲೋನೇ ಆಗುತ್ತೆ. ಬೇರೆ 1 lakh ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ಈ ಗಾಡಿ ನಿಮಗೆ ಸಿಗ್ಬಿಡುತ್ತೆ. ನೆಕ್ಸ್ಟ್ i20 ಒಂದಿದೆ ಸರ್. ಸರ್ i20 19 ಮಾಡ್ಲು. ಓಕೆ. 19 ಮಾಡ್ಲು ಸರ್. ಕಂಪ್ನಿಯಿಂದ 3 ಓನರ್ ಆಗಿದೆ. ನಾನು ಕೊಡೋ ರೇಟ್ ಮಾರ್ಕೆಟ್ ಅಲ್ಲಿ ಎಲ್ಲೋದ್ರೂ ಹುಡಿಕೊಂಡ್ರೆ ಸಿಗದೇ ಇಲ್ಲ. ಆಟೋಮೆಟಿಕ್ ಬರೇ 50,000 ಹೊಡಿದೆ. ಬರೇ 50,000. ಒಳ್ಳೆ ಅಲವೆನ್ಸ್ ಇದೆ. ಇಂಪಾರ್ಟೆಂಟ್ ಮ್ಯಾಗ್ವಿಲ್ ಇದೆ. ಟೈರ್ ಸೂಪರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್. ಓನರ್ ಮಾತ್ರ ಕಂಪ್ನಿಯಿಂದ 3 ಓನರ್ ಆಗಿದೆ. 50,000 ಕಿಲೋಮೀಟರ್ ಆಟೋಮೆಟಿಕ್
ಸರ್ ಮಾರ್ಕೆಟ್ ಅಲ್ಲಿ 19 ಮಾಡ್ಲಿ ಚೆಕ್ ಮಾಡ್ಕೊಳ್ಳಿ ಅವರು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ 6.5 ಲಕ್ಷ ಗಾಡಿ ಇದ್ರೆ ನನಗೆ 5,25,000 ಕೊಡ್ಲಿ ಸರ್ 5,25,000 19 I20 ಆಟೋಮೆಟಿಕ್ ಕೊಡ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ 50,000 ಕಿಲೋಮೀಟರ್ ಬೇರೆ 50,000 ಕಿಲೋಮೀಟರ್ ಮಾತ್ರ ಓಡಿದೆ ಒಂದು ಚೆರಿ ತರಾನೇ ಇದೆ ಕಾರ್ ಇದು ಆರಾಮಾಗಿ ತಗೊಂಡು ಹೋಗ್ಬೋದು ಪಾಲಿಶ್ ಹಾಕಿಲ್ಲ ಏನು ಅದಕ್ಕೆ ಇಂಟರ್ನಲ್ ಕ್ಲೀನ್ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಸ್ಟಾಕ್ ಅಲ್ಲಿ ಹಂಗಿದೆ ಹಂಗೆ ಇದೆ ಕಸ್ಟಮರ್ ಹತ್ರ ಏನ್ ಪರ್ಚೇಸ್ ಮಾಡಿದ್ರೆ ಹಂಗೆ ಇದೆ ಸೊ ಪ್ರೈಸ್ ಎಲ್ಲಾನು ಫಿಕ್ಸ್ಡ್ ಅಲ್ಲ ಡೈರೆಕ್ಟ್ ಆಗಿ ಬಂದ್ರೆ ಸಣ್ಣ ಪುಟ್ಟ ಮಾಡಿ ಕೊಡ್ತಾರೆ ಇಂಟರ್ ಸಿಸ್ಟಮ್ ಇದೆ ಒಳ್ಳೆ ಮ್ಯಾಗ್ವಿಲ್ ಇದೆ ಡಬಲ್ ಡಿನ್ ಸಿಸ್ಟಮ್ ಇದೆ ಇದಕ್ಕೆ ಲೋನ್ ಸರ್ ಲೋನೇ ಆಗ್ಬಿಡುತ್ತೆ 4.5 ಲಕ್ಷ 4.5 ಲಕ್ಷ ಲೋನ್ ಆಗ್ಬಿಡುತ್ತೆ 4.5 ಲಕ್ಷ ಲೋನ್ ಆಗುತ್ತೆ ಇಂಟೀರಿಯರ್ಸ್ ನೋಡಬಹುದು ನೀವು ನೀಟ್ ಅಂಡ್ ಕ್ಲೀನ್ ಆಗಿದೆ ಬ್ರಾಂಡ್ ನ್ಯೂ ಹೆಂಗಿರುತ್ತೆ ಕಾರು ಅದೇ ತರ ಇಂಟೀರಿಯರ್ಸ್ ಕೂಡ ಇದೆ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್ ನೀವು ಗಾಡಿ ಇಸ್ಕೊಬೇಕಾದ್ರೆ ಕಂಪ್ಲೀಟ್ ಆಗಿ ವಾಶ್ ಎಲ್ಲ ಮಾಡಿ ನೀಟ್ ಅಂಡ್ ಕ್ಲೀನ್ ಆಗಿ ಕೊಡ್ತಾರೆ ನಿಮಗೆ ಕಾರು ಇನ್ನೊಂದು I20 ಕಮ್ಮಿ ಪ್ರೈಸ್ ಅಲ್ಲಿ ಯಾರಾದ್ರೂ ಒಂದ್ 2.5-3 ಲಕ್ಷ 3.5 ಲಕ್ಷ I20 ಡೀಸೆಲ್ ಗಾಡಿ ಹುಡುಕ್ತಿದ್ರೆ ನಮ್ಮ ಹತ್ರ 2013 ಮಾಡ್ಲು 3ನೇ ಓನರ್ ಸರ್ 3,20,000 ಕೊಡ್ತೀನಿ 3,20,000 I20 ಡೀಸೆಲ್ ಗಾಡಿ ಕೊಡ್ತೀನಿ ಓಕೆ ಇದೆ ಎಷ್ಟು ಸರ್ ಮಾಡ್ಬೋದು ಮೈಲೇಜ್ ಸರ್ ಲೋನೇ ಆಗ್ಬಿಡುತ್ತೆ ನಿಮಗೆ 13 ಮಾಡ್ಲು 2.5 ಲಕ್ಷ ಲೋನೇ ಮಾಡ್ಕೊಟ್ಬಿಡ್ತೀನಿ ಮೈಲೇಜ್ ಎಷ್ಟು ಬರುತ್ತೆ ಸರ್ 18 ಮೈಲೇಜ್ ಕೊಡುತ್ತೆ 18 ಬರುತ್ತೆ 18 ಮೈಲೇಜ್ ಡೀಸೆಲ್ ಗಾಡಿ ಓಕೆ ಸೊ ನೆಕ್ಸ್ಟ್ ಸರ್ I10 ಇದು 2010 ಮಾಡ್ಲು ಆಟೋಮೆಟಿಕ್ ಯಾರಾದ್ರೂ ಲೇಡೀಸ್ ಆಟೋಮೆಟಿಕ್ ಹುಡುಕ್ತಿದ್ರೆ 10 ಮಾಡ್ಲು 2,70,000 ಕೊಡ್ತೀನಿ ಸರ್ 10 ಮಾಡ್ಲು ಸೆಕೆಂಡ್ ಓನರ್ ಫ್ರೆಶ್ FC ಮಾಡ್ಕೊಡ್ತೀನಿ ಓಕೆ ಫ್ರೆಶ್ FC ಸೊ ಲೋನ್ ಕೂಡ ಆಗುತ್ತೆ ಇದಕ್ಕೆ ಲೋನ್ ಬೇಕಾಗುತ್ತೆ ಲೋನ್ ಬೇಕಾದ್ರೆ 1.5 ಲಕ್ಷ ಲೋನ್ ಹಾಕೊಡ್ತೀನಿ 1.5 ಲಕ್ಷ ಲೋನ್ ಮಾಡ್ಕೊಡ್ತೀರಾ ಸರ್ ಒಂದು ಆಲ್ಟೋ K10 ಓಕೆ 2013 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಮಾರ್ಕೆಟ್ ಎಲ್ಲಾರು ಚೆಕ್ ಮಾಡ್ಲಿ 2,75,000 ಇದೆ ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬಂದ್ರೆ 2,35,000 ಕೊಡ್ತೀನಿ 2,35,000 ಆಲ್ಟೋ K10 13 ಮಾಡ್ಲು ಲೋನೇ 2 ಲಕ್ಷ ಆಗುತ್ತೆ ಸರ್ 2 ಲಕ್ಷ ಲೋನೇ 50,000 ಡೌನ್ ಪೇಮೆಂಟ್ ತಂದ್ರೆ ಕೊಡ್ತೀನಿ ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ 50,000 ರೂಪಾಯಿ ತಗೊಂಡ್ ಬಂದ್ರೆ ಯಾರಾದ್ರೂ ಒಂದು ಚಿಕ್ಕ ಫ್ಯಾಮಿಲಿ ಇದ್ರೆ 4 ಜನ ಇದೀವಿಯಪ್ಪ ಲೋನ್ ಮಾಡ್ಕೊಡ್ತೀನಿ 50,000 ಡೌನ್ ಪೇಮೆಂಟ್ ನೋಡ್ಕೊಳ್ಳಿ ಒಂದು 50,000-60,000 ರೂಪಾಯಿ ತಗೊಂಡ್ ಬಂದ್ರೆ ನಿಮ್ಗೆ ಆರಾಮಾಗಿ ಸಿಗ್ಬಿಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ರೆನಾಲ್ಟ್ ಚಾಪ್ನರ್ ಓಕೆ 18 ಮಾಡ್ಲು ಸೆಕೆಂಡ್ ಓನರ್ 1 ಲಕ್ಷ ಚಿಲ್ಲರೆ ಹೊಡಿದೆ ಸರ್ ಈ ತರ ಒಂದ್ ಗಾಡಿ ತಗೋಬೇಕು ಅಂದ್ರೆ 7 ಲಕ್ಷ ಬೇಕು ಸರ್ ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ ಈ ಗಾಡಿಗೆ ಎಲ್ಲಾರು ಚೆಕ್ ಮಾಡ್ಲಿ ಸರ್ ಮಾರ್ಕೆಟ್ 7 ಲಕ್ಷ ರೂಪಾಯಿ ಐತೆ 6.5 ಇದೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಮ್ಗೆ ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ ಶಾಪ್ನವರು ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ಮಾಡ್ಲು 18 ಮಾಡ್ಲು 5,10,000 ಕೊಡ್ತೀನಿ 5,10,000 ರೂಪಾಯಿ 5,10,000 ಕೊಡ್ತೀನಿ ಸೊ ಗಾಡಿನೂ ನೀವು ಹಂಗೆ ನೋಡ್ಬೋದು ಹೌದು ನೀಟ್ ಅಂಡ್ ಕ್ಲೀನ್ ಆಗಿದೆ 5,10,000 ಕೊಡ್ತೀನಿ ಓಕೆ ಸರ್ ನೆಕ್ಸ್ಟ್ I20 ಇದೆ ಡೀಸೆಲ್ ಗಾಡಿ ಓಕೆ 14 ಮಾಡ್ಲು ಸಿಂಗಲ್ ಓನರ್ ಸರ್ 4,50,000 ಕೊಡ್ತೀನಿ 4,50,000 14 ಮಾಡ್ಲು ಸಿಂಗಲ್ ಓನರ್ 4 ಲಕ್ಷ ಲೋನೇ ಆಗುತ್ತೆ ಓಕೆ ಡೀಸೆಲ್ ಗಾಡಿ ಸೊ ನೆಕ್ಸ್ಟ್ ಸರ್ ಇನ್ನೊಂದೊಂದು ಲೇಟೆಸ್ಟ್ ಮಾಡೆಲ್ ಇದೆ ವೆನಿಯೋ ಲೇಟೆಸ್ಟ್ ಮಾಡ್ಲು IMT ಸರ್ ಇದು ಕ್ಲಚ್ ಬರಲ್ಲ ಓನ್ಲಿ ಗೇರ್ ಓಕೆ ಕ್ಲಚ್ ಬರಲ್ಲ 2021 ಮಾಡ್ಲು ಸಿಂಗಲ್ ಓನರ್ 24,000 ಹೊಡಿದೆ ಸರ್ 24,000 ಹೊಡಿದ ಹೌದು ಗಾಡಿ ಕಂಡೀಷನ್ ಟಾಪ್ ಎಂಡ್ ಸನ್ರೂಫ್ ಎಲ್ಲ ಬರುತ್ತೆ ಸನ್ರೂಫ್ ಕೂಡ ಬರುತ್ತೆ ಸನ್ರೂಫ್ ಎಲ್ಲ ಬರುತ್ತೆ ಸೊ ಇಂಟೀರಿಯರ್ಸ್ ಕೂಡ ನೋಡಬಹುದು ನೀಟ್ ಅಂಡ್ ಕ್ಲೀನ್ ಆಗಿದೆ ಸೊ ಬಾಡಿ ಔಟ್ಲೈನ್ ಅನ್ನು ಹಂಗೆ ನೀವು ನೋಡಿ ಏನು ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟು ಯಾವುದು ಇಲ್ಲ ಸರ್ ನೀಟ್ ಅಂಡ್ ಕ್ಲೀನ್ ಆಗಿದೆ ಬ್ರಾಂಡ್ ನ್ಯೂ ಏನ್ ಸರ್ ಪ್ರೈಸ್ ಶೋರೂಮ್ ಅಲ್ಲಿ ಏನ್ ಪ್ರೈಸ್ ಇದೆ ಸರ್ ಇದು ಶೋರೂಮ್ ಅಲ್ಲಿ 14 ಲಕ್ಷ ಇದೆ ಓಕೆ 14 ಲಕ್ಷ ಇದೆ ಸೆಕೆಂಡ್ಸ್ ಬರೀ 24,000 ಹೊಡಿದು 21 ಮಾಡ್ಲು ಓಕೆ ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 8,50,000 ಕೊಡ್ತೀನಿ 8,50,000 ಕೊಡ್ತೀನಿ 8,50,000 ಸಿಬಿಲ್ ಚೆನ್ನಾಗಿದ್ರೆ 7.5-8 ಲಕ್ಷ ಲೋನೇ ಆಗುತ್ತೆ 7.5-8 ಲಕ್ಷ ನಿಮ್ಗೆ ಲೋನ್ ಆಗ್ಬಿಡುತ್ತೆ ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಬೇರೆ ಒಂದು 50,000 ರೂಪಾಯಿ ತಗೊಂಡ್ ಗಾಡಿ ಆರಾಮಾಗಿ ತಗೊಂಡು ಹೋಗ್ಬೋದು ಸಿಬಿಲ್ ಇಲ್ಲ ಸರ್ ಈ ಗಾಡಿ ಬೇಕು ನಮ್ಗೆ ಲೋನೇ ಆಗಲ್ಲ ಅಂದವ್ರಿಗೆ ಸರ್ 5 ಲಕ್ಷ ಲೋನ್ ಹಾಕೊಡ್ತೀನಿ 5 ಲಕ್ಷ ಲೋನ್ ಕೊಡ್ತೀನಿ ಸಿಬಿಲ್ ಇಲ್ಲ ಇದೇ ಗಾಡಿ ಬೇಕು ಅವ್ರಿಗೆ ಆದ್ರೆ ಸಿಬಿಲ್ ಇಲ್ಲ ಅವ್ರಿಗೆ 5 ಲಕ್ಷ ಪ್ರೈವೇಟ್ ಲೋನ್ ಒಂದೇ ದಿನ ಲೋನ್ ಹಾಕೊಡ್ತೀನಿ ಒಂದೇ ದಿನ ಸಾಯಂಕಾಲ ಡೆಲಿವರಿ ಕೊಡ್ತೀನಿ ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಸರ್ ಅದೇ ರೀತಿ I20 2017 ಮಾಡ್ಲು ಓಕೆ ಥರ್ಡ್ ಓನರ್ ಗಾಡಿ ಮಾತ್ರ ಸೂಪರ್ ಇದೆ ಬರೀ 80,000 ಹೊಡಿದೆ ನ್ಯೂ ಬ್ರ್ಯಾಂಡ್ ಹೊಸ ಟೈರ್ ಇದೆ ಓಕೆ ಸರ್ ಅನ್ಯೂಸ್ ಸ್ಟೆಪ್ನಿ ಅನ್ಯೂಸ್ ಟೈರ್ ಹೊಸ ಟೈರ್ ಹಾಕಿ ನಿಲ್ಸಿರೋದು ಗಾಡಿ ಮಾತ್ರ ಸೂಪರ್ ಇದೆ 5,25,000 ಕೊಡ್ತೀನಿ 5,25,000 17 ಮಾಡಲ I20 ಸ್ಪೋರ್ಟ್ಸ್ ಸೊ ನೋಡ್ಕೊಳ್ಳಿ ನೀವು ಬಂದ್ಬಿಟ್ಟು ಬೇರೆ ಎಲ್ಲೂ ಈ ತರ ಪ್ರೈಸ್ ಗೆ ನಿಮಗೆ ಸಿಗಲ್ಲ ಅದು ಅಷ್ಟೇ ಸರ್ 4 ಲಕ್ಷ ಲೋನ್ ಆಗುತ್ತೆ 4 ಲಕ್ಷ ಲೋನ್ ಆಗುತ್ತೆ ಸೊ ಯಾರಿಗಾದ್ರೂ ಈ ತರ ಎಲ್ಲ ಕಾರ್ಸ್ ನಿಮಗೆ ಇಂಟ್ರೆಸ್ಟೆಡ್ ಆಗಿದೆ ಬೈ ಚಾನ್ಸ್ ಈ ಗಾಡಿ ಬೇಕು ಅವ್ರಿಗೆ ಲೋನ್ ಸಿಬಿಲ್ ಇಲ್ಲ ಆದ್ರೂ 3 ಲಕ್ಷ ಹಾಕೊಡ್ತೀನಿ 3 ಲಕ್ಷ 4 ಲಕ್ಷ ಲೋನ್ ಹಾಕೊಡ್ತೀನಿ 1 ಲಕ್ಷ ತರಲಿ ಪ್ರೈವೇಟ್ ಲೋನ್ ನೋಡ್ಕೊಳ್ಳಿ 5 ಲಕ್ಷ ಗಾಡಿ 1 ಲಕ್ಷ ತಗೊಂಡ್ ಬಂದ್ರೆ 4 ಲಕ್ಷ ಪ್ರೈವೇಟ್ ಲೋನ್ ಸಿಬಿಲ್ ಇಲ್ಲ ಲೋನ್ ಆಗಲ್ಲ ಅಂದವ್ರಿಗೂ ಲೋನ್ ಮಾಡ್ಕೊಡ್ತೀರಾ ಸೊ ಸೂಪರ್ ಸರ್ ಸೊ ನೆಕ್ಸ್ಟ್ ಸರ್ ಎರ್ಟಿಗಾ 2012 ಮಾಡಲು 7 ಸೀಟರ್ ಎರ್ಟಿಗಾ ಹುಡುಕ್ತಿದ್ರೆ ಗಾಡಿ ಮಾತ್ರ ಸೂಪರ್ ಇದೆ 4,75,000 ಕೊಡ್ತೀನಿ
2012 ಮಾಡಲ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್ ಬರೀ 90,000 ಓಡಿದೆ ಸರ್. ಬೇರೆ 90,000 ಶೋರೂಮ್ ಹಿಸ್ಟ್ರಿ ಇದೆ. ಸೂಪರ್ ಇದೆ, ರೆಕಾರ್ಡ್ ಹಿಸ್ಟ್ರಿ ಇದೆ. ಹೌದು. ಸೊ ನೋಡ್ಕೊಳ್ಳಿ, 7 ಸೀಟರ್ ಗಾಡಿ ಯಾರಿಗಾದ್ರೂ ಬೇಕು ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ ಸರ್. ಸರ್ 15 ಮಾಡಲ್ ಸ್ವಿಫ್ಟ್ VXI ಮಾರ್ಕೆಟ್ ಚೆಕ್ ಮಾಡ್ಲಿ ಸರ್. ಸಿಂಗಲ್ ಓನರ್ ಇದ್ರೆ 5 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 4,25,000 ಕೊಡ್ತೀವಿ. 4,25,000 15 ಮಾಡಲು VXI. ಒಳ್ಳೆ ಅಲವೆನ್ಸ್ ಇದೆ, ಒಳ್ಳೆ ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್ 45,000 ರೂಪಾಯಿ ಮ್ಯಾಗ್ವಿಲ್ ಇದೆ. ಗಾಡಿ ಒರಿಜಿನಲ್ ಗಾಡಿ ಸರ್, ಏನು ಮಾಡಿಲ್ಲ. ಸೊ ಇದು ಕೂಡ ಲೋನ್ ಆಗುತ್ತೆ? ಲೋನ್ ಬೇಕಾದ್ರೆ ಹಾಕೊಡ್ತೀನಿ ಸರ್. 3 ಲಕ್ಷ 3 ವರ್ಷ ಲೋನ್ ಹಾಕೊಡ್ತೀನಿ. ಲೋನ್ ಹಾಕೊಡ್ತೀರಾ? ಇನ್ನೊಂದು ಡೌನ್ ಪೇಮೆಂಟ್ ತಂದ್ರೆ ಸಾಕು. ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಇನ್ನೊಂದು ಇದು ಡೆಲ್ಲಿ ಗಾಡಿ, ಗಾಡಿ ಒರಿಜಿನಲ್ ಗಾಡಿ. ಇದು ವಿತ್ KA 4.5 ಕೊಡ್ತೀನಿ. ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ VDI ವಿತ್ ಕರ್ನಾಟಕ ರಿಜಿಸ್ಟರ್ ಮಾಡಿ ಅವ್ರು ಕೊಡ್ತೀನಿ. 4,50,000 ಕೊಡ್ತೀನಿ. 15 ಮಾಡ್ಲು. i10 ಒಂದಿದೆ ಸರ್. 11 ಮಾಡ್ಲು i10. ಇದು ಅಷ್ಟೇ ಸರ್, ಹೊರಗಡೆ ಗಾಡಿ. ಇದು ವಿತ್ KA ಮಾಡಿ ಕೊಡ್ತೀನಿ. 2.5 ಕೊಡ್ತೀನಿ. 2.5? 2 ಲಕ್ಷ ಲೋನ್ ಹಾಕೊಡ್ತೀನಿ. 2 ಲಕ್ಷ ಲೋನ್ ಹಾಕೊಡ್ತೀರಾ? 60-70 ಗಾಡಿಗೂ 2 ಲಕ್ಷ ಲೋನು. ಓಕೆ. ನೆಕ್ಸ್ಟ್ ಇನ್ನೊಂದು ಬಜೆಟ್ ಗಾಡಿ ಒಂದಿದೆ ಸರ್. 2011 ಮಾಡ್ಲು. ಓಕೆ. ಗಾಡಿ ಮಾತ್ರ ಸೂಪರ್ ಇದೆ. 1,85,000 ಕೊಡ್ತೀನಿ. 1,85,000. 2011 ಮಾಡ್ಲಿ. 2,25,000 ಮಾರ್ಕೆಟ್ ಇದೆ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಬರ್ಲಿ, ನಮ್ಮ ಶೋರೂಮ್ ಬರ್ಲಿ. 1,85,000 ಕೊಡ್ತೀನಿ. ಇದಕ್ಕೆ ಲೋನ್ ಆಗುತ್ತೆ? ಲೋನ್ ಬೇಕಾದ್ರೆ 1 ಲಕ್ಷ ಕೊಡ್ತೀನಿ. 1 ಲಕ್ಷ ಲೋನ್ ಮಾಡ್ಕೊಡ್ತೀರಾ? 90,000 ಡೌನ್ ಪೇಮೆಂಟ್ ತಂದ್ರೆ ಗಾಡಿ ಕೊಡ್ತೀನಿ. ಗಾಡಿ ಕೊಟ್ಬಿಡ್ತೀರಾ? ಗಾಡಿ ಕೊಡ್ತೀನಿ. ಓಕೆ. ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಸರ್ ಲೋನ್? ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೆಂಟಲ್ ಅಗ್ರಿಮೆಂಟ್, 2 ಚೆಕ್, 4 ಫೋಟೋ, ಗ್ಯಾರಂಟಿದು ಸೇಮ್. ಬೆಳಗ್ಗೆ ಬರ್ಲಿ, ಸಾಯಂಕಾಲ ಗಾಡಿ ತಗೊಂಡು ಗಾಡಿ ಗಾಡಿ ಕೊಡ್ತೀನಿ. ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಸ್ವಿಫ್ಟ್ ಒಂದಿದೆ ಸರ್. ಅದು ಆಗೋಗಿದೆ ಸರ್, ಸೇಲ್ ಆಗಿದೆ ಅದು. ಇದೊಂದಿದೆ ಹೋಂಡಾ ಸಿಟಿ. ಓಕೆ ಸರ್. 2018 ಹೋಂಡಾ ಸಿಟಿ ಐವಿಟೆಕ್. ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ವಿತ್ ಸನ್ರೂಫ್ ಅಂತ ಬರಲ್ಲ. ಗಾಡಿ ಮಾತ್ರ ಸೂಪರ್ ಇದೆ. 7 ಲಕ್ಷ ಕೊಡ್ತೀನಿ ಸರ್. 7 lakhs ಗೆ ಕೊಟ್ಬಿಡ್ತೀರಾ? 6 ಲಕ್ಷ ಲೋನ್ ಹಾಕೊಡ್ತೀನಿ. ಸೊ 1 lakh ಬೇರೆ ತಗೊಂಡ್ ಬಂದ್ರೆ ಸಾಕು. 6 ಲಕ್ಷ ರೂಪಾಯಿ ಲೋನ್. ಸಿಬಿಲ್ ಚೆನ್ನಾಗಿದ್ರೆ 6 ಲಕ್ಷ ಆಗುತ್ತೆ ಸರ್. 6 ಲಕ್ಷ ಆಗ್ಬಿಡುತ್ತೆ. ಸಿಬಿಲ್ ಚೆನ್ನಾಗಿಲ್ಲ, ಪ್ರೈವೇಟ್ ಲೋನ್ ಬೇಕು ಅಂದ್ರೆ 5 ಲಕ್ಷ ಕೊಡ್ತೀನಿ. 5 ಲಕ್ಷ? 5 ಲಕ್ಷ ಕೊಡ್ತೀನಿ ಸರ್. ಅದೇ ರೀತಿ ಇದು 2019 ಮಾಡ್ಲು i10 ಗ್ರ್ಯಾಂಡ್ ಡೀಸೆಲ್ ಗಾಡಿ. ಮಿಡಲ್ ವರ್ಷನ್. AC 2 ಪವರ್ ವಿಂಡೋ, 2 AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮಾತ್ರ ಬರುತ್ತೆ. ಗಾಡಿ ಮಾತ್ರ ಸೂಪರ್ ಇದೆ. 80,000 ರೆಕಾರ್ಡೆಡ್ ಓಡಿದೆ. ಗಾಡಿ ಡೀಸೆಲ್ ಗಾಡಿ ಯಾರಾದ್ರೂ ಹುಡುಕ್ತಿದ್ರೆ ಸರ್ 19 ಮಾಡ್ಲು 4.5 ಲಕ್ಷ ಕೊಡ್ತೀನಿ. 4.5 ಲಕ್ಷ? 4.75 ಹೇಳೋದು. 4.5 ಲಕ್ಷ ಕೊಡ್ತೀನಿ ಸರ್. ಸಿಬಿಲ್ ಚೆನ್ನಾಗಿದ್ರೆ 4 ಲಕ್ಷ ಲೋನೇ ಆಗುತ್ತೆ. 2019 ಮಾಡ್ಲು 4 ಲಕ್ಷ ಲೋನೇ ಕೊಡ್ತೀನಿ. ಇನ್ನೊಂದು ಲೋ ಬಜೆಟ್ ಅಲ್ಲಿ, ಲೋ ಬಜೆಟ್ ಆಲ್ಟೋ K10 2012 ಮಾಡ್ಲು ಸರ್. ಮಾರ್ಕೆಟ್ ಎಲ್ಲರೂ ಚೆಕ್ ಮಾಡ್ಲಿ. 2.5 2.25 ಹೇಳ್ತಾರೆ. 2 ಲಕ್ಷ ಕೊಡ್ತೀನಿ. 2 lakhs ಗೆ ಬಂದ್ಬಿಟ್ಟು 1.5 ಲೋನೇ ಆಗ್ಬಿಡುತ್ತೆ. 1.5 ಇದಕ್ಕೆ 45,000 ಡೌನ್ ಪೇಮೆಂಟ್ ಸಾಕು. ಓಕೆ ಸರ್. ಇನ್ನ ನಮ್ಮ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಇವಾಗ ತುಂಬಾ ಜನ ಬಂದ್ಬಿಟ್ಟು ಬಜೆಟ್ ಅಲ್ಲೇ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಮತ್ತೆ ಇನ್ನ ಬಜೆಟ್ ಕಾರ್ಸು ಇದೆಯಾ? ಹೌದು ಇದೆ ಸರ್. ನ್ಯಾನೋಗಳಿದೆ. 40,000 50,000 ನ್ಯಾನೋಗಳ ಕಾರ್ ಇದೆ. ಸೊ ಅದು ನಮ್ಮ ವ್ಯೂವರ್ಸ್ ಗೆ ತೋರಿಸ್ಕೊಡ್ತೀರಾ ಸರ್? ಅಪೆ ಗಾಡಿ ಯಾರಾದ್ರೂ ಹಳ್ಳಿಗಳ ಕಡೆ ಇಲ್ಲ, ಗೂಡ್ಸ್ ಗಾಡಿ, ಏನೋ ತರಕಾರಿ ಅವ್ರು ಇವ್ರು ಏನೋ ಬೇಕಂದ್ರೆ ಸರ್ ಶೋರೂಮ್ ಅಲ್ಲಿ 3,75,000 ಕೊಡ್ಬೇಕು ಸರ್. 21 ಮಾಡ್ಲು 3,75,000 ಶೋರೂಮ್ ಅಲ್ಲಿ ಇದೆ ಸರ್. 1,50,000 ಕೊಟ್ರೆ 21 ಮಾಡ್ಲು 30,000 ಹೊಡೆದ್ರೆ ಗಾಡಿ ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಜಸ್ಟ್ 30,000 ರಿವನ್ ಆಗಿದೆ. 1 ಲಕ್ಷ ಲೋನೇ ಹಾಕೊಡ್ತೀನಿ. 2021 ಮಾಡ್ಲು. ಸೊ ನೋಡ್ಕೊಳ್ಳಿ, 1.5 lakh ಬೇರೆ 1 ಲಕ್ಷ ಕೊಡ್ತೀನಿ ಸರ್. 30,000 ಹೊಡೆದೆ. ನೀವು 50,000 ರೂಪಾಯಿ ತಗೊಂಡ್ ಬಂದ್ರೆ ಲೋನ್ ಮಾಡಿ ಕೊಟ್ಬಿಡ್ತೀರಾ. ಸೊ ಯಾರಾದ್ರೂ ಒಂದು ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ತಗೊಂಡ್ ಹೋಗ್ಬೋದು. ಬೇರೆ 50,000 ರೂಪಾಯಿ ತಗೊಂಡ್ ಬನ್ನಿ. 50-60,000 ಡೌನ್ ಪೇಮೆಂಟ್ ತಗೊಂಬನ್ನಿ. 1.5 ಲಕ್ಷ ಗಾಡಿ ಕೊಡ್ತೀನಿ. ಹೊಸ ಗಾಡಿಗೆ ಹೋದ್ರೆ ನೀವು 3,75,000 ಕಟ್ಟಬೇಕು. ಓಕೆ. 3,75,000 ಬರೀ 2 ವರ್ಷದ ಗಾಡಿ 1,50,000 ಸಿಗ್ತದೆ. ಅದನ್ನು ಲೇಟೆಸ್ಟ್ ಮಾಡಲ್ 2021 ಮಾಡಲ್. ಹಳೆ ಮಾಡಲ್ ಇಲ್ಲ, ಅದು ನೋಟ್ ಮಾಡ್ಕೊಳ್ಳಿ ಸರ್. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ನ್ಯಾನೋ ಯಾರಾದ್ರೂ ಕಾರ್ ಬೇಕು, ಲೋ ಬಜೆಟ್ 2 ವೀಲರ್ ತರ ರೇಟ್ ಅಲ್ಲಿ ಅಂದ್ರೆ FC ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ. 55,000 ಏನು ಬೇಡ ಸರ್, ನಾನ್ ಮಾಡ್ಕೊಡ್ತೀನಿ. 35,000. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 35,000 ನಿಮ್ಗೆ ಕಾರ್ ಸಿಗ್ತಾ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಇಲ್ಲ ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ಬೇಕು ಅಂದ್ರೆ 55,000 ರೂಪಾಯಿ ಕೊಟ್ರೆ ಸಾಕು. ಫುಲ್ ಕ್ಯಾಶ್. ಆರಾಮಾಗಿ ನೀವು ಒಂದು 4 ಜನ ಬರಲ್ಲ ಸರ್. ರೇಟ್ಗೆ ಏನ್ ಸರ್ ಮೈಲೇಜ್ ಬರ್ಬೋದು ಸರ್? ಇದು 16-17 ಮೈಲೇಜ್ ಕೊಡುತ್ತೆ ಸರ್. ಪೆಟ್ರೋಲ್ 16-17 ಮೈಲೇಜ್ ಬರುತ್ತೆ ನಿಮಗೆ. ಕರೆಕ್ಟ್ ಆಗಿ ಓಡಿಸಿ 20 ಮೈಲೇಜ್ ಬರುತ್ತೆ. 20 ಬರುತ್ತೆ. ಹಂಗೆ ಬೇಕಂದ್ರೆ 35,000. FC ಇನ್ಶೂರೆನ್ಸ್ ಬೇಕಂದ್ರೆ 55,000. ಸೊ ನೆಕ್ಸ್ಟ್ ಸರ್, ಇಕೋ ಸ್ಪೋರ್ಟ್ಸ್ ಸೆಕೆಂಡ್ ಓನರ್ 16 ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ. ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. 5,25,000 ಕೊಡ್ತೀನಿ. 5,25,000. 4 ಹೊಸ ಟೈರ್ ಇದೆ, 80% ಟೈರ್ ಇದೆ. ಗಾಡಿ ಸೂಪರ್ ಇದೆ, ಚೆಕ್ ಮಾಡ್ಕೊಳ್ಳಿ. ಒರಿಜಿನಲ್ ಗಾಡಿ 1 ಲಕ್ಷ ಓಡಿದೆ. 16 ಮಾಡ್ಲು ಸಿಂಗಲ್ ಓನರ್ ಗಾಡಿ. 5,25,000. 4 ಲಕ್ಷ ಲೋನೇ ಆಗುತ್ತೆ ಸರ್ ಇದು. ಸೊ ಇಲ್ಲೊಂದು ಸ್ಯಾಂಟ್ರೋ ಇದೆ ಸರ್. ಅದು ಆಗೋಗಿದೆ. ಫೋರ್ಡ್ ಫೀಗೋ ಇದೆ. ಓಕೆ. ಫೋರ್ಡ್ ಫೀಗೋ ಸರ್ 1,75,000 ಡೀಸೆಲ್ ಗಾಡಿ ಕೊಡ್ತೀನಿ. 11 ಮಾಡ್ಲು 1,75,000. 1 ಲಕ್ಷ ಲೋನೇ ಹಾಕೊಡ್ತೀನಿ. ಸೊ ಯಾವ ಮಾಡಲ್ ಸರ್? 11 ಮಾಡಲ್. ಓಕೆ. 11 ಮಾಡಲ್ FC ಎಲ್ಲ ರನ್ನಿಂಗ್ ಇದೆ. ಗಾಡಿ ಚೆನ್ನಾಗಿದೆ, ಒಳ್ಳೆ ಅಲವೆನ್ಸ್ ಇದೆ. 1,75,000. 1 ಲಕ್ಷ ಲೋನು, 75,000 ಕ್ಯಾಶ್.
ಇನ್ನೊಂದು ನ್ಯಾನೋ ಇದೆ ಸರ್. ಓಕೆ 75,000 ಕೊಡ್ತೀನಿ. 75,000 ರೂಪಾಯಿಗೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಪೇಮೆಂಟ್ ಮಾಡಿ ಇದು ಅಷ್ಟೇ ಸರ್. 75,000 60,000 ಕೊಡ್ತೀನಿ ಫೈನಲ್. ಓಕೆ 75 ಹೇಳೋದು 60,000 ಬಂದ್ರೆ ಕೊಟ್ಬಿಡ್ತೀನಿ. 60,000 ರೂಪಾಯಿ ಬಂದ್ರೆ ಕೊಟ್ಬಿಡ್ತೀರಾ? ಹೌದು. ಸೊ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು. ಸೊ ನೆಕ್ಸ್ಟ್ ಇನ್ನೊಂದು ಓಮಿನಿ ಇದೆ ಸರ್. ಯಾರಾದ್ರೂ ಬೇಕು ಅಂದ್ರೆ ಸರ್ 85,000 ಕೊಡ್ತೀನಿ. ಎಫ್ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. 80,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. 80,000 ಕೊಟ್ಬಿಡ್ತೀರಾ? ಆಸ್ ಇಟ್ ಕಂಡೀಷನ್ 80,000. ಸೊ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. 80,000 ರೂಪೀಸ್ಗೆ ಗಾಡಿ ಚೆನ್ನಾಗಿದೆ, ಸಿಗ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ಸರ್ 18 ಮಾಡಲು ಥರ್ಡ್ ಓನರ್ 2,25,000 ಕೊಡ್ತೀನಿ ಸರ್. 2,25,000 ರೂಪಾಯಿ. ಹೌದು. ಸೊ ಇದೆಲ್ಲ ಹೆಡ್ಲೈಟ್ ಹಾಕ್ಸ್ ಕೊಡ್ತೀನಿ ಸರ್. ಹೊಸ ಹೆಡ್ಲೈಟ್ ಹಾಕ್ಸ್ ಕೊಡ್ತೀನಿ. ಅಷ್ಟೆಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಸರ್. ಸರ್ ಸೊ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಸೊ ಸರ್ ಹತ್ರ ಬಂದ್ಬಿಟ್ಟು ಈ ಕೊಡೋ ಪ್ರೈಸ್ ನೀವು ಕಂಪೇರ್ ಮಾಡ್ಬೋದು. ಎಲ್ಲೂ ಈ ತರ ಎಲ್ಲರೂ ಚೆಕ್ ಮಾಡ್ಲಿ ಸರ್. ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಡ್ಲಿ. ಅವ್ರದ್ದು 5 ಲಕ್ಷ ಕೊಡೋ ಗಾಡಿ ನಾನು 4,70,000 ಕೊಡ್ತೀನಿ. 30,000 25,000 ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಇದ್ದೇ ಇರುತ್ತೆ. 10 ಲಕ್ಷ ಗಾಡಿಗೆ 1 ಲಕ್ಷ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಬೇರೆಯವ್ರಿಗೂ ನನಗೂ ಹೆಂಗ್ ಕಂಪೇರ್ ಮಾಡ್ಲಿ. ಕಂಪೇರ್ ಮಾಡ್ಬಿಟ್ಟು ತಗೊಳ್ಳಿ. 50ರಿಂದ 1 ಲಕ್ಷ ಡಿಫ್ರೆನ್ಸ್ ಕೊಡ್ತೀನಿ ಸರ್. ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ವ್ಯಾಪಾರ ಮಾಡ್ಲಿ. ಓಕೆ ಅಂದ್ರೆ 100 ತಾವ್ ಕೇಳ್ಕೊಂಬರ್ಲಿ. ಅವ್ರಿಗಿಂತ 50,000 ಕಮ್ಮಿ ಇದ್ರೆ ನಮ್ಮ ಹತ್ರ ಪರ್ಚೇಸ್ ಮಾಡ್ಲಿ. ಆಮೇಲೆ ನಮ್ಮ ಹತ್ರ ಇನ್ನೊಂದೇನಂದ್ರೆ, ಈಗ ಸಿಬಿಲ್ ಲೋನ್ ಇಲ್ಲ ಅವ್ರಿಗೆ, ಎಲ್ಲೂ ಸಿಬಿಲ್ ಹಾಳಾಗಿದೆ, ಲೋನ್ ಆಗಲ್ಲ ಅಂದ್ರೆ 5 ಲಕ್ಷ ಗಾಡಿಗೆ 3 ಲಕ್ಷ 3.5 ಲಕ್ಷ ಲೋನೇ ಕೊಡ್ತೀನಿ. ಪ್ರೈವೇಟ್ ಲೋನ್ 2 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮ್ಸಿ ಲೋನ್ ಆಗುತ್ತೆ. ಬಟ್ ನಮ್ಮ ಹತ್ರ ಇನ್ನೊಂದೇನಂದ್ರೆ, ಬ್ಯಾಂಕಲ್ಲಾದ್ರೆ ಬಿಟ್ಟು ಈಗ ಬಡ್ಡಿ 1% ಕೊಡ್ತಾರೆ ಲೋನ್ ಕೊಡುವಾಗ. ಅವ್ರು ಕ್ಲೋಸಿಂಗ್ ಹೋದಾಗ 5% ತಾತಾರೆ. ನಮ್ಮ ಹತ್ರ ಹಂಗಲ್ಲ. ಕ್ಲೋಸಿಂಗ್ 2%, ಇಂಟ್ರೆಸ್ಟ್ 1.8, ₹1.80 ಇಂಟ್ರೆಸ್ಟ್. ಕ್ಲೋಸಿಂಗ್ ಹೋದ್ರೆ 2% ಸರ್. 2% ಬೈ ಚಾನ್ಸ್ 5 ತಿಂಗಳಿಗೆ ದುಡ್ಡು ಬರ್ತಾರೋ 5 ತಿಂಗಳು ಬಡ್ಡಿ ನಮ್ಮ ಹತ್ರ. 5 ತಿಂಗಳಿಗೆ ದುಡ್ಡು ಬಂದ್ಬಿಡ್ತು, ಲೋನ್ ಕ್ಲೋಸ್ ಮಾಡೋಣ, ಬಡ್ಡಿ ಜಾಸ್ತಿ ಹೇಳ್ತಾರೆ, ನಂಗೆ ಏನಿಲ್ಲ ಸರ್. 2% ಅಷ್ಟೇ. 5 ಲಕ್ಷಕ್ಕೆ 10,000 ರೂಪಾಯಿ 1 ತಿಂಗಳಿಗೆ ಬಡ್ಡಿ, 3 ತಿಂಗಳಿಗೆ 30,000 ಬಡ್ಡಿ ಕಟ್ಟರೆ ಲೋನೇ ಕ್ಲೋಸ್. ಓಕೆ, ಬ್ಯಾಂಕ್ ಕೊಡ್ತಾರ. ಆಮೇಲೆ ಇನ್ನೊಂದು ಪ್ರಶ್ನೆ ಕೂಡ ಇದೆ. ಇವಾಗ ನಮ್ಮ ಹಳ್ಳಿಯಲ್ಲೆಲ್ಲ ಇರ್ತಾರೆ, ಸೊ ಅವರೆಲ್ಲ ಒಂದು ಬಜೆಟ್ ಅಲ್ಲಿ ಕಾರ್ ಇಸ್ಕೊಬೇಕು. ಇವಾಗ ಅವ್ರಿಗೆ ಹೆಂಗ್ ಸರ್ ಲೋನ್ ಮಾಡ್ಕೊಡ್ತೀರಾ? ಸರ್ ಹಳ್ಳಿ ಕಡೆ ಮಾಗಡಿ, ಈ ಕಡೆ ರಾಮನಗರ, ಅವೆಲ್ಲ ನನ್ನ ಗೊತ್ತಿರೋ ಕಸ್ಟಮರ್ ಆದ್ರೆ ಅವ್ರಿಗೂ 50% ಲೋನ್ ಹಾಕಿ. 50% ಅವ್ರಿಗೂ ನನ್ಗೆ ಗೊತ್ತಿರೋರು ಇದ್ರೆ. ಅದರ್ಸ್ ಹೊಸ ಕಸ್ಟಮರ್ಗೆ ಆಗಲ್ಲ. ನನಗ್ ಗೊತ್ತಿರೋರು ಬೇಕಾದವರು ಯಾರ ಲಿಂಕ್ ಅಲ್ಲಿ ಟಚ್ ಇರೋ ಅಂತವ್ರು. ಈಗ ನೀವು ಬಂದ್ರಿ, ನಿಮ್ಮೂರು ಮಾಗಡಿ ಹತ್ರ, ನೀವು ನಿಮ್ ಫ್ರೆಂಡ್ ನನ್ನ ಫ್ರೆಂಡ್ ಆಗಿದ್ರೆ ಅವನು ಕೊಡ್ತೀನಿ. ಒಬ್ಬ ಯಾರು ಲಿಂಕ್ ಇದ್ರೆ ನಮ್ಗೆ ಗೊತ್ತಿರೋ ಅವ್ರು ಖಂಡಿತ ಕೊಡ್ತೀರಾ. ಅವ್ರಿಗೂ 3 ಲಕ್ಷ ಗಾಡಿ ತಂದ್ರೆ 2 ಲಕ್ಷ ಲೋನ್ ಹಾಕೊಡ್ತೀನಿ. ಎಲ್ಲಾರೇ ಇರ್ಲಿ ಅವರು. ಬಟ್ ಅವ್ರಿಗೆ ಅವರು ನನ್ಗೆ ಗೊತ್ತಿರೋರು ಯಾರೋ ಒಬ್ರು ಇದ್ರೆ ಖಂಡಿತ ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಡಿಸ್ಕೌಂಟ್ ಪ್ರೈಸ್ ಖಂಡಿತ ಸರ್ ಮಾಡ್ಕೊಡ್ತೀನಿ. ಕನ್ನಡ ಹಾಕೊಂಡೇನಪ್ಪ ಸ್ಟೈಲ್ ಆಗಿ ಮಾಡ್ತಾನೆ ಅನ್ನೋದಿಲ್ಲ, ಬಿಸ್ಲಿಗೆ ಅಂತ ಹಾಕೊಂಡಿದ್ದೆ. ಅದೇ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ನಿಮ್ಗೋಸ್ಕರ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು, ಬಾಯ್.